ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಪುರಸ್ಕಾರ ಲಭಿಸಿದಂಥ ಹುಣಸೆ ಗ್ರಾಮ ಪಂಚಾಯತ್ನ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯತ್ಗಳಲ್ಲಿ ಈ ಬಾರಿ ಹುಣಸೆ ಗ್ರಾಮ ಪಂಚಾಯತ್ ಒಂದು ಕೂಡ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಯನ್ನು ಲಭಿಸಿದೆ. ಬಹುಶಃ ಈ ಪ್ರಶಸ್ತಿಗೆ ಈ ಗ್ರಾಮ ಪಂಚಾಯತ್ ಎಷ್ಟು ಅರ್ಹತೆ ಇದೆಯೋ ಎಂಬುದನ್ನು ನೀವು ಕಣ್ಣಾರೆ ನೋಡಿ ಕಣ್ತುಂಬಿಕೊಳ್ಳಬಹುದು. ಸುಮಾರು 4,000ಕ್ಕೂ ಮಿಕ್ಕಿ ಜನಸಂಖ್ಯೆ ಇರುವ ಹುಣಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಭಾಗದಲ್ಲಿ ಹೋದರೂ ಕೂಡ ವಿದ್ಯುತ್ ಸಮಸ್ಯೆಯಿಂದ ನೀವು ಕಣ್ತೆರೆದು ನೋಡಬಹುದು. ವಿದ್ಯುತ್ ಕಂಬಗಳಿದ್ದರೂ ಕೂಡ ಅಲ್ಲಲ್ಲಿ ತೂಗಾಡುವ ಲೈಟ್ಗಳನ್ನು ಮಾತ್ರ ನೀವು ಕಣ್ತುಂಬಿಕೊಳ್ಳಬಹುದು. ಆದರೆ ಇದರಲ್ಲಿ ಬೆಳಕಿಲ್ಲ, ಬರೀ ಬಲ್ಪ್ಗಳು ಮಾತ್ರ ನೇತಾಡುತ್ತಾ ಇರುತ್ತದೆ. ಸಂಜೆ 6ರ ನಂತರ ನೀವು ಹುಣಸೆ ಭಾಗದ ಯಾವುದೇ ಪ್ರದೇಶಕ್ಕೆ ಹೋದರೂ ಕೂಡ ಅಲ್ಲಿ ವಿದ್ಯುತ್ ಬೆಳಕೇ ಇಲ್ಲದಂತಹ ಕತ್ತಲೆಯಾಗಿ ಸ್ಮಶಾನ ರೀತಿಯಲ್ಲಿ ಕಾಣಸಿಗುತ್ತಿದೆ. ನೀವಂತೂ ಕಣ್ಣಾರೆ ಕಾಣಬಹುದು. ಪ್ರಾರ್ಥನಾ ನ್ಯೂಸಿಂದ ಸುಮಾರು 6 ಗಂಟೆಗಳ ಕಾಲ ಹುಣಸೆ ಭಾಗದ ಎಲ್ಲ ಕಡೆ ದೂರು ಬಂದ ಹಿನ್ನೆಲೆಯಲ್ಲಿ ನಾವು ಅವಲೋಕಿಸಿದ ನಂತರ ನಮಗೆ ಅರಿವಾಗಿದ್ದು ಬರೀ ಪ್ರಚಾರಕ್ಕೋಸ್ಕರ ಈ ಗ್ರಾಮ ಪಂಚಾಯತ್ ಕೆಲಸ ಮಾಡುತ್ತಿದೆ ಅನ್ನೋದು ಮನದಟ್ಟಾಗಿದೆ. ಜನರ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕಾಗಿರುವಂತಹ ಗ್ರಾಮ ಪಂಚಾಯತ್ ಬರೀ ಪ್ರಚಾರಕ್ಕೋಸ್ಕರ ಇದ್ದರೆ ಏನು ಪ್ರಯೋಜನ ಎಂಬುದು ಇಲ್ಲಿಯ ನಾಗರಿಕರ ಹಕ್ಕೊತ್ತಾಯದವಾಗಿದೆ. ಇತ್ತೀಚೆಗೆ ನಡೆದ ಕೆಲವೊಂದು ಅಪಘಾತಗಳು ಕೂಡ ಈ ಕರೆಂಟ್ ಇಲ್ಲದೆ ಆಗಿರುವಂಥದ್ದು ಕೂಡ ತಮಗೆ ನೆನಪಿರಬಹುದು. ನಮ್ಮ ಗ್ರಾಮ ಪಂಚಾಯತ್ ಮಾದರಿ ಗ್ರಾಮ ಪಂಚಾಯತ್ ಅನ್ನೋದು ಹೇಳೋದು ಬಿಟ್ಟರೆ ಇಲ್ಲಿ ಯಾವುದೇ ಯೋಜನೆಗಳು ಇಲ್ಲ. ಒಂದಷ್ಟು ಅಧಿಕಾರಿಗಳನ್ನು ಬುಟ್ಟಿಗೆ ಹಾಕಿಕೊಂಡು ಇಂತಹ ಪ್ರಶಸ್ತಿ ಪುರಸ್ಕಾರಗಳನ್ನು ತೆಗೆದುಕೊಂಡದರಲ್ಲಿ ಈ ಆಡಳಿತ ಮಂಡಳಿ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡಿದೆ ಅನ್ನೋದರಲ್ಲಿ ಎರಡೂ ಮಾತಿಲ್ಲ.